ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀಜೋ. ಇದು ಸಂಡೇ ಮಾರ್ನಿಂಗು 4:30 ಆಗಿದೆ ಟೈಮು. ಸಂಡೇ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಎದ್ದಿದ ತಕ್ಷಣ ಫಸ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಕೆಟಲ್ನ ಆನ್ ಮಾಡಿರ್ತೀನಿ. ಹಾಗೆ ರಾತ್ರಿಯೇ ನಾನು ವಾಶ್ ಮಾಡಿಟ್ಟಿರೋ ಅಂಥ ಕಿಚನರಿ ಕ್ಲಾತ್ಸ್ ಎಲ್ಲ ಡ್ರೈ ಆಗಿರುತ್ತೆ, ಅದನ್ನು ಕೂಡ ಈ ಥರ ಫೋಲ್ಡ್ ಮಾಡಿರ್ತೀನಿ. ನಾನು ನೈಟು ಮಲಗೋಕ್ಕೂ ಮುಂಚೆನೇ ವಾಷಿಂಗ್ ಮಿಷಿನ್ಗೆ ಈ ಥರ ಬಟ್ಟೆ ಹಾಕಿ ಇಡ್ತೀನಿ. ನಾನು ಮಾರ್ನಿಂಗ್ ಎದ್ದೇಳೋ ಅಷ್ಟೊತ್ತಿಗೆ ಕ್ಲಾತ್ಸ್ ಎಲ್ಲ ಚೆನ್ನಾಗಿ ವಾಶ್ ಆಗಿರುತ್ತೆ. ಅದನ್ನು ಇವಾಗ ಒಣಗಾಕೋದಕ್ಕೆ ನಾನು ಹಾಕ್ಬಿಡ್ತೀನಿ. ಈ ಥರ ಮಾಡೋದ್ರಿಂದ ನನಗೆ ತುಂಬ ಟೈಮ್ ಸೇವ್ ಆಗುತ್ತೆ. ನಾನು ಮಾರ್ನಿಂಗ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದ್ರಿಂದ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಈ ಥರ ನೈಟ್ ಹಾಕಿಡೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ಹಾಗೆ ಈ ಥರ ನಾನು ಗಾರ್ಬೇಜ್ ಕವರ್ನ ತುಂಬ ಟೈಟಾಗಿ ಕಟ್ಟಿ ಈ ಥರ ಹೊರಗಡೆ ಇಟ್ಬಿಡ್ತೀನಿ. ಅಷ್ಟರೊಳಗಡೆ ಬಿಸಿ ನೀರು ಕೂಡ ರೆಡಿ ಆಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟು ನಾವು ಈ ಥರ ಬಿಸಿ ನೀರು ಕುಡಿಯೋದ್ರಿಂದ ಸ್ಟಮಕ್ ತುಂಬ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಹಾಗೆ ಪ್ರತಿದಿನ ನಾನು ಇಲ್ಲಿ ನಾಳೆದು ಏನು ಸ್ಕೆಡ್ಯೂಲ್ ಇರುತ್ತೋ ಅದನ್ನೆಲ್ಲ ಒಂದು ಡೈರಿಯಲ್ಲಿ ಬರೆದಿಟ್ಟಿರ್ತೀನಿ. ಸೊ ನಾನು ನೀರು ಕುಡಿದು ಆಗಿದ ತಕ್ಷಣ ಫಸ್ಟು ಕೆಲಸ ಬಂದುಬಿಟ್ಟು ಇವತ್ತಿಂದ ಏನಿದೆ ಪ್ರೋಗ್ರಾಮ್ ಅಂತ ಚೆಕ್ ಮಾಡ್ಕೊತೀನಿ. ಹಾಗೆ ಏನಾದರೂ ಚೇಂಜಸ್ ಇದ್ದರೆ ನಾನು ಇವಾಗಲೇ ಮೆಸೇಜ್ ಮಾಡಿ ಕನ್ಫರ್ಮ್ ಮಾಡಿಬಿಡ್ತೀನಿ ಕ್ಲೈಂಟಿಗೆ. ಹಾಗೆ ನಾನು ಇವತ್ತಿನ ತಿಂಡಿಗೆ ಬಂದು ಇಡ್ಲಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ನಾವು ಈ ಥರ ಬಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಶೇಪ್ ಎಲ್ಲ. ಇಡ್ಲಿ ಪ್ಲೇಟ್ ಕೂಡ ತುಂಬ ಕ್ಲೀನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಪಾರ್ಲರ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಡಿ-ಮಾರ್ಟ್ಗೆ ಹೋಗಿ ಬಂದೆ. ಬಟ್ ತುಂಬಾ ಲೇಟ್ ಆಯಿತು ಬರೋ ಅಷ್ಟೊತ್ತಿಗೆ. ಪಾರ್ಲರ್ ಕೆಲಸ ಮುಗಿಯೋದೇ ನನಗೆ ಲೇಟ್ ಆಗೋಯಿತು. ಹಾಗಾಗಿ ಡಿ-ಮಾರ್ಟಿಂದ ಬರೋದು ಕೂಡ ಇವತ್ತು ಲೇಟ್ ಆಗೋಯಿತು. ಇವತ್ತು ಶ್ರೀ ಫಸ್ಟ್ ಟೈಮು ಡಿ-ಮಾರ್ಟಲ್ಲಿ 2 ಶರ್ಟ್ ತೊಗೊಂಡ್ರು. ಒಂದು ರೈಸ್ ಪ್ಯಾಕೆಟ್ ತೊಗೊಂಬಂದೆ. ರೈಸ್ ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಮಸಾಲ ಐಟಮ್ ಎಲ್ಲ ಖಾಲಿಯಾಗಿತ್ತು, ಮಸಾಲ ಐಟಮ್ ಕೂಡ ತೊಗೊಂಬಂದೆ. ಈ ಬಾಟಲ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ ಕುಟ್ಟಿಮಾಗೆ ಅಂತೇಳ್ಬಿಟ್ಟು. ಈ ಬಾಟಲ್ ನೋಡ್ತಾ ಇದ್ದೀರಲ್ವ, ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೂ ಅಂತಲ್ಲ, ದೊಡ್ಡವ್ರು ಕೂಡ ನಾವು ಯೂಸ್ ಮಾಡ್ಬೋದು. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಬಾಟಲ್ ಯೂಸ್ ಮಾಡೋದ್ರಿಂದ ನೀರು ನಾವು ಚೆಲ್ಕೊಳಲ್ಲ. ಇದು ತುಂಬ ಟೈಟಾಗಿದೆ. ಕ್ಯಾಪ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಿಡ್ಕೊಳೋದಕ್ಕೆ ಕೂಡ ಅಷ್ಟೇ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿಕ್ಕದು ಒಂದು ಬೌಲ್ ಕೂಡ ತೊಗೊಂಬಂದೆ ನಾನು. ಈ ಬಾಟಲ್ ಅಂತೂ ಇವತ್ತಿನ ಶಾಪಿಂಗಲ್ಲಿ ತುಂಬ ಇಷ್ಟ ಆಯಿತು. ಇನ್ನೊಂದು ಕೂಡ ಇಷ್ಟ ಆಗಿದೆ, ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ನಾನು ಹೇಳ್ದಂಗೆ ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಬಂದೆ. ಬಟಾಣಿ, ಫ್ರೆಶ್ ಬಟಾಣಿ ಇದೆ. ಪ್ರತಿದಿನ ತಿಂಡಿಗೆ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ. ಹಾಗೆ ಕೋಕೋನಟ್ ಆಯಿಲು ಬೈ 1 get 1 ಇತ್ತು. ಹ್ಯಾಂಡ್ ವಾಶ್ ಅಂತೂ ನನಗೆ ಬೇಕೇ ಬೇಕು, ಪಾರ್ಲರ್ಗೂ ಮತ್ತು ಮನೆಯಲ್ಲೂ ಹ್ಯಾಂಡ್ ವಾಶ್ ನಾನು ತುಂಬಾ ತೊಗೊತಾನೆ ಇರ್ತೀನಿ. ಕ್ಲಾತು ತುಂಬ ಕ್ವಾಲಿಟಿ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. 2 ಕ್ಲಾತ್ ಅಷ್ಟೇ ತುಂಬಾ ಸಾಫ್ಟಾಗಿತ್ತು. ತುಂಬ ಚೆನ್ನಾಗೂ ಇತ್ತು. ಶ್ರೀ ತುಂಬ ಇಷ್ಟಪಟ್ಟು ತೊಗೊಂಡ್ರು. ಇವತ್ತು ಮಾಡಿರೋ ಶಾಪಿಂಗಲ್ಲಿ ನಾನು ತುಂಬ ಇಷ್ಟಪಟ್ಟಿರೋದು ಇದು ಬ್ಯಾಂಕೆಟು. ಕುಟ್ಟಿಮಗೆ ಅಂತ ತೊಗೊಂಡಿದ್ದು. ಎಷ್ಟು ಸಾಫ್ಟ್ ಇದೆ ಅಂದರೆ ಡಬಲ್ ಬ್ಯಾಂಕೆಟ್ ಅದು. ತುಂಬ ಸಾಫ್ಟ್ ಇದೆ ಮತ್ತು ತುಂಬ ಬೆಚ್ಚಗಿರುತ್ತೆ. ಒತ್ಕೊಂಡ್ರು ಕೂಡ ಕೆಳಗಡೆ ಹಾಸ್ಕೊಂಡು ಪಾಪುನ ಮಲಗಿಸೋದಕ್ಕೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇವತ್ತಿನ ಶಾಪಿಂಗಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದು ಈ ಬ್ಯಾಂಕೆಟು. ಹಾಗೆ ಗ್ರೋಸರಿ ಐಟಮ್ನೆಲ್ಲ ನಾನು ರೀಫಿಲ್ ಮಾಡ್ಕೊತಾ ಇದ್ದೀನಿ. ಈ ಥರ ತಂದಿರೋ ದಿನವೇ ನಾನು ರೀಫಿಲ್ ಮಾಡಿಕೊಂಡ್ರೆ ನನಗೆ ತುಂಬಾ ಟೈಮ್ ಸೇವ್ ಅಂತ ಅನಿಸುತ್ತೆ. ಇಲ್ಲಾಂದರೆ ನಾವು ಇದನ್ನು ಎತ್ತಿ ಒಂದರಲ್ಲಿ ಇಟ್ಟು ಮತ್ತು ಇನ್ನೊಂದು ದಿನ ನಾವು ರೀಫಿಲ್ ಮಾಡ್ಕೊಳೋ ಅಷ್ಟೊತ್ತಿಗೆ ಟೈಮು ಪ್ಲೇಸು ಎರಡೂ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ತಂದಿರೋ ದಿನವೇ ಎಲ್ಲ ಗ್ರೋಸರಿ ಐಟಮ್ನ ರೀಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೀಫಿಲ್ ಮಾಡಿರೋ ಅಂಥದ್ದು ಅದರ ಪ್ಲೇಸಲ್ಲಿ ನಾನು ಈ ಥರ ಜೋಡಿಸ್ಕೊಂಡ್ಬಿಡ್ತೀನಿ. ತುಂಬ ನೈಟು ಲೇಟ್ ಆಗಿರೋದ್ರಿಂದ ಡಿನ್ನರ್ಗೂ ಕೂಡ ಟೈಮ್ ಆಗಿತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಯಾವಾಗಲೂ ನಾನು ತುಂಬ ಸಿಂಪಲ್ಲಾಗಿ ಚಿಕನ್ ರೆಸಿಪಿನ ಮಾಡ್ತಾಯಿದ್ದೆ. ಯಾವತ್ತೂ ನಾನು ಈ ಥರ ಮಸಾಲ ಎಲ್ಲ ಹುರ್ಕೊಂಡು ಮಾಡಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಇರ್ತಾ ಇರಲಿಲ್ಲ. ಫಸ್ಟ್ ಟೈಮ್ ಇವತ್ತು ನಾನು ಎಲ್ಲ ಮಸಾಲೆನ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿತ್ತು ಚಿಕನ್ ಸಾಂಬಾರು. ಹಾಗೆ ಇದನ್ನೆಲ್ಲ ನಾನು ಇವಾಗ ರುಬ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿ ಈ ಥರ ನಾನು ರುಬ್ಬಿ ಪೌಡರ್ ಥರ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಹುರಿಯುವಂಥದ್ದು ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊತೀನಿ. ಈರುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಇದನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದನ್ನು ಕೂಡ ರುಬ್ಬಿ ಎತ್ತಿಟ್ಕೊತೀನಿ. ಅಷ್ಟರೊಳಗಡೆ ಶ್ರೀ ಮತ್ತು ಮಣಿ ಕೂಡ ಬಂದರು. ಚಿಕನ್ ಎಷ್ಟೇ ಕ್ಲೀನ್ ಮಾಡಿದ್ರು ಹೊರಗಡೆ ಮನೆಗೆ ಬಂದಮೇಲೆ ಈ ಥರ ಒಂದು 3-4 ಸಲ ನಾವೇ ವಾಶ್ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಶ್ರೀ ಯಾವಾಗಲೇ ಆಗಲಿ ಚಿಕನ್ ತಂದರು ಅವರೇ ವಾಶ್ ಮಾಡಿಕೊಡ್ತಾರೆ. ಈ ಥರ ಕ್ಲೀನಾಗಿ ವಾಶ್ ಮಾಡಿ ಅವ್ರು ಇಟ್ಟಾಗಲೇ ನನಗೂ ಒಂಥರ ಸಮಾಧಾನ ಆಗುತ್ತೆ. ಈ ಥರ ನಾನೇ ವಾಶ್ ಮಾಡ್ಕೊಬೇಕು ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಪ್ರತಿ ಸಲ ಅವರೇ ವಾಶ್ ಮಾಡಿಕೊಡ್ತಾರೆ. ಹಾಗೆ ಇವತ್ತು ಅವರೇ ಕಬಾಬ್ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದಾರೆ. ಶ್ರೀ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬಟ್ ಆದರೆ ಅವರು ಅಡುಗೆ ಮನೆ ಯೂಸ್ ಮಾಡಿ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ನನಗೆ ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ಆ ಥರ ಮಾಡಿರ್ತಾರೆ. ತುಂಬ ಶಿಸ್ತಾಗಿ ಮಾಡ್ತಾರೆ. ಬಟ್ ಆದರೆ ಎಲ್ಲ ಐಟಮ್ಸ್ನ ಕೆಳಗಡೆ ಚೆಲ್ಲೋಗಿಬಿಡ್ತಾರೆ.
ಅದನ್ನು ಕ್ಲೀನ್ ಮಾಡೋದಕ್ಕೆ ನನಗಂತೂ ತುಂಬ ತಲೆ ಕೆಟ್ಟೋಗುತ್ತೆ. ಸೊ ಎನಿವೇ ಅವ್ರ ಕೈ ರುಚಿ ತಿನ್ನಲೇಬೇಕು ಅಂದರೆ ನಾನು ಕ್ಲೀನ್ ಮಾಡಲೇಬೇಕಾಗುತ್ತೆ. ಸೊ ಕಬಾಬಿಗೆಲ್ಲ ರೆಡಿ ಮಾಡಿಕೊಂಡ್ರು. ಹಾಗೆ ಚಿಕನ್ನ ಸ್ವಲ್ಪ ಅದರಲ್ಲಿ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಅದನ್ನು ಹಾಗೆ ಇಡ್ತಾರೆ. ಆ ಟೈಮಲ್ಲಿ ನಾನು ಕಿಚನ್ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚಿಕನ್ ಸಾಂಬಾರಿಗೆ ಕೂಡ ನಾನು ರೆಡಿ ಮಾಡಿಕೊಂಡೆ. ಇಲ್ಲಿ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕಿಬಿಟ್ಟು ನಾವು ಕ್ಲೀನಾಗಿ ತೊಳೆದಿರೋ ಅಂಥ ಚಿಕನ್ ಹಾಕಿ ಒಂದ್ಸಲ ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ನೀರೆಲ್ಲ ಬಿಡೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಇನ್ನೊಂದು ಕಡೆ ಎಣ್ಣೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ. ಶ್ರೀ ಕಬಾಬ್ ಅವರೇ ಬಿಡ್ತೀನಿ ಅಂತ ಅಂದರು. ಸೊ ಕಬಾಬ್ ಕೂಡ ಅವರೇ ಬಿಟ್ಟು ಎಣ್ಣೆಯಲ್ಲಿ ಮಾಡ್ತಾಯಿದ್ದಾರೆ. ಹಾಗೆ ನಾನು ರುಬ್ಬಿರೋ ಅಂಥ ಮಸಾಲನೆಲ್ಲ ಹಾಕಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕಿ ಒಂದ್ಸಲ ರುಚಿ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 5 ವಿಷಲ್ ಆಗೋವರೆಗೂ ಬಿಡ್ತೀನಿ. 5 ವಿಷಲ್ ಆಗೋದ್ರೊಳಗಡೆ ಶ್ರೀ ಕಬಾಬ್ ಕೂಡ ರೆಡಿ ಆಗಿರುತ್ತೆ. ಸೊ ಅದಾದಮೇಲೆ ರೈಸು ಮತ್ತು ಮುದ್ದೆ ಕೂಡ ಮಾಡ್ಕೊಬೇಕು. ಸೊ ನೋಡಿ ಶ್ರೀ ಎಷ್ಟು ಇಂಟ್ರೆಸ್ಟಾಗಿ ಕಬಾಬ್ ಮಾಡ್ತಾಯಿದ್ದಾರೆ, ಫುಲ್ ಖುಷಿಯಾಗಿ. ಫೈನಲಿ ಕಬಾಬ್ ಫಿನಿಶ್ ಆಯಿತು. ಸೊ ಅವ್ರು ಫುಲ್ ಖುಷಿಯಾದರು. ಓಕೆ, ಅವ್ರ ವರ್ಕ್ ಫಿನಿಶ್ ಆಗಿದೆ ಅಂತ ಹೇಳ್ಬಿಟ್ಟು. ಅಷ್ಟರೊಳಗಡೆ ವಿಷಲ್ ಕೂಡ ಬಂತು. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಚಿಕನ್ ಕಬಾಬ್ ಅಂತೂ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಅನ್ನ, ಅದರ ಜೊತೆಗೆ ಚಿಕನ್ ಕಬಾಬು ಮತ್ತು ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿತ್ತು. 3 ಜನ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಹಾಗೆ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ, ಬಟ್ ತುಂಬಾ ಲೇಟ್ ಆಯಿತು ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ. ಹಾಗೆ ನೈಟು ಪಾರ್ಲರ್ಗೆ ಸ್ವಲ್ಪ ಆಯಿಲ್ ಬೇಕಾಗಿತ್ತು. ಆಯಿಲ್ ಕೂಡ ನಾನಿಲ್ಲಿ ಕಾಯಿಸ್ಕೊಂಡೆ. 3 ಕೋಕೋನಟ್ ಆಯಿಲ್ ಬಾಟಲಲ್ಲಿರೋ ಆಯಿಲ್ ಇದರಲ್ಲಿ ಹಾಕಿ ನಾನು ಈ ಥರ ಕುದಿಸ್ಕೊತಾ ಇದ್ದೀನಿ. ಹಾಗೆ ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಹಾಲು ಕೂಡ ಕ್ಲೀನ್ ಮಾಡಿಕೊಂಡೆ. ಇದರಿಂದ ಏನಾಗುತ್ತೆ ಅಂದರೆ ಮಾರ್ನಿಂಗ್ ಎದ್ದಾಗ ನಮಗೆ ಏನೇ ಕ್ಲೀನ್ ಮಾಡೋದಿಲ್ಲ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಡೇ. ಸೊ ನಾವು ಏನಾದರೂ ಮಾರ್ನಿಂಗ್ ಕ್ಲೀನ್ ಮಾಡಿಕೊಂಡು ಡೇನ ಸ್ಟಾರ್ಟ್ ಮಾಡಿದರೆ ಆ ಡೇ ಫುಲ್ಲು ನಮಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಈ ಥರ ಎಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಕೊಳೋದ್ರಿಂದ ಮಾರ್ನಿಂಗ್ ಡೇ ತುಂಬ ಅಂದರೆ ತುಂಬ ಒಳ್ಳೆ ಥರವಾಗಿ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ನಮ್ಮೆಲ್ಲ ಕೆಲಸಗಳು ನಾವು ನೈಟೇ ಮುಗಿಸ್ಕೊಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.